Hi, welcome to Ishtar Gurukul. My name is Pratap and I am from Pratap. So in this video we are going to see 4 different styles of parenting and which parenting style we fall in according to the research and how it is affecting our kids. ಈ ವಿಡಿಯೋದಲ್ಲಿ ನಾವು 4 ಪೋಷಕ ಶೈಲಿಗಳನ್ನು ನೋಡುತ್ತೇವೆ ಮತ್ತು ನಮ್ಮ ಪೋಷಕ ಶೈಲಿ ರಿಸರ್ಚ್ನ ಪ್ರಕಾರ ಯಾವ ಶೈಲಿಯಲ್ಲಿ ಬೀಳುತ್ತದೆ ಅಂತ ತಿಳ್ಕೊಂಡು ಅದರ ಪರಿಣಾಮಗಳೇನು ಮಕ್ಕಳ ಮೇಲೆ ಅಂತ ತಿಳ್ಕೊಳ್ಳುತ್ತೇವೆ. First style is helicopter parenting. And the helicopter parents are overly protective, overly involved, and often rescue their children from challenges, consequences, and discomfort. So these parents are overprotective. If you are overprotective of your kid and overly involved in whatever they do, and also if you protect them from challenges and facing consequences, and every time they face discomfort, if you are there overly involved, overreacting to their emotions, then you are one of the helicopter parents. ಮೊದಲನೇ ಪೋಷಕ ಶೈಲಿ ಬಂದು ಹೆಲಿಕಾಪ್ಟರ್ ಪೋಷಕರು. ತಮ್ಮ ಮಕ್ಕಳನ್ನು ಅತಿಯಾಗಿ ರಕ್ಷಣೆ ಮಾಡುವುದು, ಅತಿಯಾಗಿ ತೊಡಗಿಸಿಕೊಳ್ಳುವುದು ತಮ್ಮನ್ನು ತಾವು, ಮತ್ತು ಆ ಮಕ್ಕಳು ಯಾವುದಾದರೂ ಸವಾಲುಗಳನ್ನು ಎದುರಿಸುವಾಗ ತಮ್ಮನ್ನು ಮುಂದಿಟ್ಟು ಆ ಸವಾಲುಗಳನ್ನು ಎದುರಿಸುವುದು ಮತ್ತು ಯಾವುದಾದರೂ ಸವಾಲುಗಳಿಂದ ಪರಿಣಾಮಗಳನ್ನು ಅನುಭವಿಸುವಾಗ ತಾವು ಮುಂದೆ ಬಂದು ಆ ಪರಿಣಾಮಗಳನ್ನು ದೂರ ತಳ್ಳುವುದು ಮತ್ತು ಏನಾದರೂ ಅನ್ಕಂಫರ್ಟಬಲ್ ಫೀಲಿಂಗ್ ಆದಾಗ, ಡಿಸ್ಕಂಫರ್ಟ್ ಫೀಲ್ ಆದಾಗ, ಸ್ವಲ್ಪ ಆದರೂ ನೋವಾದಾಗ ತಮ್ಮ ಮಕ್ಕಳನ್ನು ರಕ್ಷಿಸಲು ಓಡಿ ಬರುವುದು, ಇದು ಹೆಲಿಕಾಪ್ಟರ್ ಪೇರೆಂಟ್ಸ್ನ ಲಕ್ಷಣಗಳು. The key traits of helicopter parenting are micromanaging the kids, rescuing the kids from problems, and solving the problems for the child. ಹೆಲಿಕಾಪ್ಟರ್ ಪೋಷಕರ ಪ್ರಮುಖ ಲಕ್ಷಣಗಳು ಸೂಕ್ಷ್ಮ ನಿರ್ವಹಣೆ. ಸೂಕ್ಷ್ಮ ನಿರ್ವಹಣೆ ಅಂದರೆ ಮಕ್ಕಳು ಏನೇ ಮಾಡಲಿ ಅದರಲ್ಲಿ ಸೂಕ್ಷ್ಮವಾಗಿ ತೊಡಗಿಸಿಕೊಳ್ಳುವುದು ಮತ್ತು ರಕ್ಷಿಸುವುದು. ಯಾವುದೇ ರೀತಿ ಚಿಕ್ಕ ಏಟಾದರೂ ಮುಂಚೆನೇ ರಕ್ಷಿಸಲು ಬರುವುದು, ಮಗುವಿಗೆ ಸಮಸ್ಯೆಗಳನ್ನು ಪರಿಹರಿಸುವುದು. ಮಗು ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾದರೂ ಬಿಡುವುದಿಲ್ಲ, ಮಗುವಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಬರುವುದು. ಅಂದರೆ ಮಗು ತೊಡಗಿಸಿಕೊಳ್ಳಲು ಬಿಡೋದೇ ಇಲ್ಲ, ಯಾವುದೇ ಅವಕಾಶ ಕೊಡೋದಿಲ್ಲ. ಎಕ್ಸಾಂಪಲ್ಸ್ ಆಫ್ ಹೆಲಿಕಾಪ್ಟರ್ ಪೇರೆಂಟಿಂಗ್ ಆರ್ ಡೂಯಿಂಗ್ ಅ ಚೈಲ್ಡ್ಸ್ ಹೋಮ್ವರ್ಕ್ ಫಾರ್ ದೆಮ್ ಟು ಎನ್ಶೋರ್ ಗುಡ್ ಗ್ರೇಡ್ಸ್, ಕಾನ್ಸ್ಟೆಂಟ್ಲಿ ಚೆಕಿಂಗ್ ವಿತ್ ಟೀಚರ್ಸ್ ಅಬೌಟ್ ಎವ್ರಿ ಮೈನರ್ ಕ್ಲಾಸ್ ರೂಮ್ ಇಶ್ಯೂ, ಸ್ಟೆಪಿಂಗ್ ಇನ್ ಟು ರಿಸಾಲ್ವ್ ಎವ್ರಿ ಕಾನ್ಫ್ಲಿಕ್ಟ್ ಚೈಲ್ಡ್ ಹ್ಯಾಸ್ ವಿತ್ peers. So, if you are doing your child's homework and constantly checking in with the teacher for minor issues in the class, and also if you are stepping in about solving the peer issue, if there is any issue with the child and their peers, and if you are stepping in and solving the problem for the kids, then you are a helicopter parent. ಹೆಲಿಕಾಪ್ಟರ್ ಪೇರೆಂಟಿಂಗ್ಗೆ ಉದಾಹರಣೆಗಳು ಉತ್ತಮ ಶ್ರೇಣಿಗಳನ್ನು ಖಚಿತಪಡಿಸುವುದು, ಮಗುವಿನ ಮನೆ ಕೆಲಸವನ್ನು ಮಾಡುವುದು, ಮಗುವಿನ ಹೋಮ್ವರ್ಕನ್ನು ನೀವು ಮಾಡಿಕೊಡುವುದು, ಮಗುವಿಗೆ ಯಾವುದೇ ಅವಕಾಶ ಕೊಡದೆ ನೀವು ಹೋಮ್ವರ್ಕನ್ನು ಮಾಡಿಕೊಡೋದು, ಪ್ರತಿಯೊಂದು ಸಣ್ಣ ತರಗತಿಯ ಸಮಸ್ಯೆಯ ಬಗ್ಗೆ ಶಿಕ್ಷಕರೊಂದಿಗೆ ನಿರಂತರವಾಗಿ ಪರಿಶೀಲಿಸುವುದು, ಮಗುವಿಗೆ ಗೆಳೆಯರೊಂದಿಗೆ ಇರುವ ಪ್ರತಿಯೊಂದು ಸಂಘರ್ಷವನ್ನು ಪರಿಹರಿಸಲು ಹೆಜ್ಜೆ ಹಾಕುವುದು. ಮಗುವಿಗೆ ಗೆಳೆಯರೊಂದಿಗೆ ಏನಾದರೂ ಆಟವಾಡುವಾಗ ನೋವಾದರೆ, ಮಗು ಆಟವಾಡುವಾಗ ಜಗಳ ಆದರೆ, ಆಟದಲ್ಲಿ ಜಗಳ ಆದರೆ ಆ ಎಮೋಷನಲ್ ನೋವನ್ನು ನಿರ್ವಹಣೆ ಮಾಡಲು ನೀವು ಮುಂದೆ ಬರುವುದು, ಇದೆಲ್ಲ ಒಂದು ಹೆಲಿಕಾಪ್ಟರ್ ಪೋಷಕರ ಲಕ್ಷಣಗಳು. ಸೆಕೆಂಡ್ ಟೈಪ್ ಆಫ್ ಪೇರೆಂಟಿಂಗ್ ಸ್ಟೈಲ್ ಈಸ್ ಡ್ರಿಲ್ ಸಾರ್ಜೆಂಟ್ ಪೇರೆಂಟ್ಸ್. These parents are controlling and authoritative, demanding obedience and often using threats or punishments to enforce rules. ಎರಡನೇ ಪೋಷಕ ಶೈಲಿ ಬಂದು ಡ್ರಿಲ್ ಸಾರ್ಜೆಂಟ್ ಪೋಷಕರು. ಹೆಸರು ಹೇಳುವ ಹಾಗೆ ಡ್ರಿಲ್ ಸಾರ್ಜೆಂಟ್ಗಳಂದರೆ ಈ ಪೋಷಕರು ತುಂಬಾ ನಿಯಂತ್ರಿಸುತ್ತಾರೆ ಮತ್ತು ಅಧಿಕಾರಯುತರು, ವಿಧೇಯತೆಯನ್ನು ಒತ್ತಾಯಿಸುತ್ತಾರೆ ಮತ್ತು ನಿಯಮಗಳನ್ನು ಜಾರಿಗೊಳಿಸಲು ಬೆದರಿಕೆಗಳನ್ನು ಅಥವಾ ಶಿಕ್ಷೆಯನ್ನು ಬಳಸುತ್ತಾರೆ. ವಿಧೇಯತೆ ಅಂದರೆ ಒಬೀಡಿಯನ್ಸ್. ಮಕ್ಕಳು ಏನೇ ಮಾಡಲು ಮುಂದಾದಾಗ ಕಂಟ್ರೋಲ್ ಉಪಯೋಗಿಸಲು ಮುಂದೆ ಅಥವಾ ನಿಮ್ಮ ಪೇರೆಂಟನ್ನು ಅಧಿಕಾರವನ್ನು ಉಪಯೋಗಿಸುವುದಾದರೆ ನೀವು ಡ್ರಿಲ್ ಸಾರ್ಜೆಂಟ್ ಪೋಷಕರು ಅಂತ ಅರ್ಥ. ಸೊ ವಿಧೇಯತೆಯನ್ನು ಒಬೀಡಿಯನ್ಸನ್ನು ಒತ್ತಾಯಿಸುತ್ತೀರಿ. ಒಬೀಡಿಯನ್ಸ್ ಒತ್ತಾಯಿಸಿದರೆ ಅಥವಾ ನಿಮ್ಮ ನಿಯಮಗಳನ್ನು ಜಾರಿಗೊಳಿಸಲು ರೂಲ್ಸ್ ಏನಾದರೂ ಆಗಿದಾಗ, ನಿಮ್ಮ ಮನೆಯಲ್ಲಿ ರೂಲ್ಸ್ ಇರಬೇಕು, ಶಾಲೆಯಲ್ಲಿ ರೂಲ್ಸ್ ಇರುತ್ತೆ, ಇದೆಲ್ಲ ರೂಲ್ಸನ್ನು ಹೇಳುವಾಗ ಬೆದರಿಕೆಗಳನ್ನು ಅಥವಾ ಶಿಕ್ಷೆಯನ್ನು ಬಳಸಿದರೆ ಅದು ಡ್ರಿಲ್ ಸಾರ್ಜೆಂಟ್ನ ಲಕ್ಷಣಗಳು ಅಂತ. ದ ಕೀ ಟ್ರೇಟ್ಸ್ ಆಫ್ ಡ್ರಿಲ್ ಸಾರ್ಜೆಂಟ್ ಪೇರೆಂಟ್ಸ್ ಆರ್ harsh discipline, very harsh discipline, commands without explanations. If you give commands without explanation, if you don't explain and give commands, and with no empathy, with little or no empathy at all, then you are a drill sergeant parent. ಡ್ರಿಲ್ ಸಾರ್ಜೆಂಟ್ನ ಮುಖ್ಯ ಲಕ್ಷಣಗಳು ತುಂಬ ಶಿಸ್ತು ನೀಡುವುದು, ವಿವರಣೆಗಳನ್ನು ನೀಡದೆ ಆಜ್ಞೆಗಳನ್ನು ಕೊಡುವುದು. ನಾನು ಹೇಳ್ದಂಗೆ ಮಾಡಬೇಕಷ್ಟೇ, ಯು ಹ್ಯಾವ್ ಟು ಫಾಲೋ ವಾಟ್ ಐ ಸೇ, ನಾನು ಹೇಳ್ದಂಗೆ ನೀವು ಮಾಡಬೇಕು, ಯಾವುದೇ ರೀತಿಯ ವಿವರಣೆ ಕೊಡದೆ ಹೇಳುವುದು. ಕಡಿಮೆ ಸಹಾನುಭೂತಿ, ಎಂಪತಿ, ಏನಾಗ್ತಾ ಇದೆ, ಮಗುಗೆ ಏನಾಗ್ತದೆ ಅಂತ
ತಿಳ್ಕೊಳ್ದೆ, ತಾನು ಅನುಭವಿಸಿ ತಿಳ್ಕೊಳ್ದೆ ಮಾತನಾಡುವುದು. ಲಿಟಲ್ ಆರ್ ನೋ ಎಂಪತಿ ಅಂತ ಹೇಳ್ತಾರೆ. ಕಡಿಮೆ ಸಹಾನುಭೂತಿ, ಕಡಿಮೆ ಅಥವಾ ಯಾವುದೇ ರೀತಿಯ ಸಹಾನುಭೂತಿ ತೋರಿಸುವುದಿಲ್ಲ. ಇದು ಡ್ರಿಲ್ ಸಾರ್ಜೆಂಟ್ನ ಲಕ್ಷಣಗಳು. ಎಕ್ಸಾಂಪಲ್ಸ್ ಆಫ್ ಡ್ರಿಲ್ ಸಾರ್ಜೆಂಟ್ ಪೇರೆಂಟ್ ಇಸ್ ordering a child to clean their room or else punishments. Setting strict rules without explaining the reasons behind them. Any strict rules that you set without explaining the reasons behind them, then you are a drill sergeant parent. Responding to mistakes with punishment instead of teaching or guiding. If you are a drill sergeant, you will not respond to mistakes with teaching or guiding. You will respond with punishments. So you did this, you are going to get this punishment. Drill sergeant ನ ಮುಖ್ಯ ಲಕ್ಷಣಗಳು: ಯಾವುದೇ ಚರ್ಚೆ ಅಥವಾ ನಮ್ಯತೆ ಇಲ್ಲದೆ ಮಗುವನ್ನು ತಮ್ಮ ಕೋಣೆಯನ್ನು ಸ್ವಚ್ಛಗೊಳಿಸಲು ಆದೇಶಿಸುವುದು. ಡ್ರಿಲ್ ಸಾರ್ಜೆಂಟ್ ಯಾವುದೇ ಚರ್ಚೆ ಮಾಡೋದಿಲ್ಲ ಅಥವಾ ನಮ್ಯತೆ ಇರೋದಿಲ್ಲ. ಫ್ಲೆಕ್ಸಿಬಿಲಿಟಿ ಅಂತಾರೆ. ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ. ಸೊ ಇಷ್ಟು ಮಾಡು ಇವತ್ತು, ನಾಳೆ ಇಷ್ಟು ಮಾಡು ಅಂತ ಫ್ಲೆಕ್ಸಿಬಿಲಿಟಿ ಕೊಡೋದು. ಇಲ್ಲ ಡಿಸ್ಕಸ್ ಮಾಡಿ ಈ ರೀತಿ ಮಾಡಿದ್ರೆ ಈ ಥರ ಚೆನ್ನಾಗಿರ್ತದೆ ರೂಮ್ ನೋಡೋದಕ್ಕೆ ಅಂತ ಚರ್ಚೆ ಮಾಡೋದು. ಸೊ ಯಾವುದು ಇಲ್ಲದೆ ಮಗುವಿಗೆ ರೂಮನ್ನು ಸ್ವಚ್ಛತೆ ಮಾಡಲು ಆದೇಶ ಕೊಡುವುದು. ಅವುಗಳ ಹಿಂದಿನ ಕಾರಣಗಳನ್ನು ವಿವರಿಸದೆ ಕಠಿಣ ನಿಯಮಗಳನ್ನು ಹೊಂದಿಸುವುದು. ಮೂರನೇದು, ತಪ್ಪುಗಳಿಗೆ ಬೋಧನೆ ಅಥವಾ ಮಾರ್ಗದರ್ಶನ ನೀಡುವ ಬದಲು ಶಿಕ್ಷೆಯಿಂದ ಪ್ರತಿಕ್ರಿಯಿಸುವುದು. ಥರ್ಡ್ parenting style is permissive parents. These parents are warm and indulgent but provide little guidance or boundaries. They avoid conflict and allow the child too much freedom. So if you are a parent who is warm and indulgent with the kids but you provide no guidance, little guidance or no guidance, and you have no boundaries set to the kid, then you are a permissive parent. You avoid conflict and allow too much freedom to the child. ಮೂರನೇ ರೀತಿಯ ಪೋಷಕರು ಅನುಮತಿ ನೀಡುವ ಪೋಷಕರು, ಪರ್ಮಿಸಿವ್ ಪೇರೆಂಟ್ಸ್. ಅನುಮತಿ ನೀಡುವ ಈ ಪೋಷಕರು ಪ್ರೀತಿಯಿಂದ ಮತ್ತು ಸಹಾನುಭೂತಿಯಿಂದ ಕೂಡಿರುತ್ತಾರೆ, ಆದರೆ ಕಡಿಮೆ ಮಾರ್ಗದರ್ಶನ ಯಾವುದೇ ರೀತಿ ಕೊಡೋದಿಲ್ಲ ಅಥವಾ ಕಡಿಮೆ ಕೊಡ್ತಾರೆ ಅಥವಾ ಮಿತಿಗಳನ್ನು ಒದಗಿಸುತ್ತಾರೆ. ಮಿತಿಗಳನ್ನು ನೀನು ಇಷ್ಟರಲ್ಲೇ ಇರಬೇಕು, ಇಷ್ಟು ಮಾಡಬೇಕು, ಇಷ್ಟು ಮಾಡಿದ್ರೆ ಒಳ್ಳೆಯದು, ಇದು ದಾಟಿ ಮಾಡಿದ್ರೆ ಅದು ಕೆಟ್ಟದಾಗುತ್ತೆ ಅಂತ ಯಾವುದೇ ರೀತಿ ಮಾರ್ಗದರ್ಶನ ಕೊಡೋದಿಲ್ಲ. ಅವರು ಸಂಘರ್ಷವನ್ನು ತಪ್ಪಿಸಲು ಮಗುವಿಗೆ ಹೆಚ್ಚು ಸ್ವಾತಂತ್ರ್ಯವನ್ನು ನೀಡುತ್ತಾರೆ. ಅದಕ್ಕೆ ಸ್ವಾತಂತ್ರ್ಯವನ್ನು, ಫ್ರೀಡಮ್ ಎಷ್ಟು ಆಗುತ್ತೋ ಅಷ್ಟು ಫ್ರೀಡಮ್ ಕೊಟ್ಟಿರ್ತಾರೆ, ಫುಲ್ ಫ್ರೀಡಮ್ ಕೊಡ್ತಾರೆ ಮಗುವಿಗೆ. ಸೊ ಯಾವುದೇ ರೀತಿ ಸಂಘರ್ಷವನ್ನು ತಪ್ಪಿಸಲು ಮಗುವಿನ ಜೊತೆ ಅವರು ಸ್ವಾತಂತ್ರ್ಯವನ್ನು ಪೂರ್ತಿಯಾಗಿ ನೀಡುತ್ತಾರೆ. The key traits of permissive parents are: they are overly lenient, they avoid saying no, and they are inconsistent with rules. They avoid saying no to the child, and they are also, even if they set rules, they are inconsistent with the rules. They are not consistent with the rules. ಅನುಮತಿ ನೀಡುವ ಪೋಷಕರು ಅಥವಾ ಪರ್ಮಿಸಿವ್ ಪೇರೆಂಟಿಂಗ್ನ ಮುಖ್ಯ ಲಕ್ಷಣಗಳು: ಅತಿಯಾಗಿ ಮೃದುವಾಗಿರುವುದು, ಲೀನಿಯನ್ಸಿ ಕೊಡುವುದು. ಅತಿಯಾಗಿ ಮೃದುವಾಗಿರುವುದು, ಇಲ್ಲ ಎಂದು ಹೇಳುವುದನ್ನು ತಪ್ಪಿಸುವುದು. ಏನೇ ಮಾಡಲಿ ಮಗು ಅದಕ್ಕೆ ಇಲ್ಲ ಅಂತ ಮಾತ್ರ ಹೇಳೋದಿಲ್ಲ, ಅದನ್ನು ತಪ್ಪಿಸುವುದು. ನಿಯಮಗಳಿಗೆ ಹೊಂದಿಕೆಯಾಗುವುದಿಲ್ಲ, ಅಂದರೆ ಯಾವುದೇ ರೀತಿ ನಿಯಮಗಳನ್ನು ನೀಡಿದಾಗ ಮಕ್ಕಳು ಅದನ್ನು ಫಾಲೋ ಮಾಡ್ತಾರಾ ಇಲ್ವಾ ಅಂತ ಅದನ್ನು ಕನ್ಸಿಸ್ಟೆಂಟ್ಲಿ ನೋಡ್ಕೊಳ್ಳೋದಿಲ್ಲ. ಸೊ ಫಾಲೋ ಮಾಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಅನ್ನೋ ಥರ ಲೀನಿಯನ್ಸಿಗೆ ಮೃದುವಾಗಿರ್ತಾರೆ ಅವರು ಪರ್ಮಿಸಿವ್ ಅಥವಾ ಅನುಮತಿ ನೀಡುವ ಪೋಷಕರು. ಎಕ್ಸಾಂಪಲ್ಸ್ ಆಫ್ ಪರ್ಮಿಸಿವ್ ಪೇರೆಂಟ್ಸ್ ಆರ್: letting a child stay up all night playing video games with no consequences. If you are a parent who lets your child to play the video games all through the night without any consequences, then you are a permissive parent. Allowing the child to skip school because they don't feel like going. So if you are a parent, if the child asks you saying like, I don't want to go to school because I don't feel like, and then you say, yeah, it's okay, it's fine, today you don't have to go to school, then you are a permissive parent. Ignoring disrespectful behavior to avoid confrontation. If you are a parent and if your child disrespects anyone in front of you and yourself, and you do not give consequences to that, to avoid confrontation, you say it's okay, it's fine, and you justify the child, then you are a permissive parent. ಪರ್ಮಿಸಿವ್ ಪೋಷಕರಿಗೆ ಉದಾಹರಣೆಗಳು: ರಾತ್ರಿ ಇಡೀ ವಿಡಿಯೋ ಗೇಮ್ ಆಡ್ಕೊಂಡು ಎಚ್ಚರ ಇದ್ದರೆ ನೀವು ಯಾವುದೇ ರೀತಿ ಅವನಿಗೆ ಕಾನ್ಸಿಕ್ವೆನ್ಸಸ್ ಅವರಿಗೆ ಕಾನ್ಸಿಕ್ವೆನ್ಸಸ್ ಕೊಡದೇ ಇದ್ದರೆ, ಅಂದರೆ ಯಾವುದೇ ರೀತಿ ರೂಲ್ಸ್ ಸೆಟಪ್ ಮಾಡದೆ, ಶಿಕ್ಷೆ ಕೊಡದೆ, ಅವ್ರಿಗೆ ಗೈಡೆನ್ಸ್ ಮಾಡದೆ, ಯಾವುದೇ ರೀತಿ ಕಾನ್ಸಿಕ್ವೆನ್ಸಸ್ ಇಲ್ಲದೆ ಅವ್ರನ್ನ ನೋಡಿಕೊಂಡ್ರೆ, ಅವ್ರ ಪಾಡಿಗೆ ಬಿಟ್ಟರೆ ನೀವು ಪರ್ಮಿಸಿವ್ ಪೇರೆಂಟ್. ಮಗು ಶಾಲೆಗೆ ಹೋಗೋದಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಹೋಗ್ಬೇಡ ಬಿಡು ಅಂತ ಹೇಳಿ ಅವರನ್ನು ಮನೇಲೇ ಇಟ್ಕೊಂಡ್ರೆ ನೀವು ಒಂದು ಪರ್ಮಿಸಿವ್ ಪೇರೆಂಟ್. ನಿಮ್ಮ ಮಗು ಅಗೌರವವನ್ನು ತೋರಿಸಿದಾಗ ನಿಮಗೆ ಅಥವಾ ಬೇರೆಯವರಿಗೆ ಅದನ್ನು ನಿರ್ಲಕ್ಷಿಸುವುದು, ಯಾಕಂದರೆ ನೀವು ಅದನ್ನು ಕನ್ಫರ್ಟ್ ಮಾಡಲು ಇಷ್ಟ ಇಲ್ಲ, ನೀವು ಅದನ್ನು ಮುಖಾಮುಖಿಯಾಗಿ ಫೇಸ್ ಮಾಡಲು ಇಷ್ಟ ಇಲ್ಲ, ನೋ ಅಂತ ಹೇಳೋದಕ್ಕೆ ನಿಮಗೆ ಆಗೋದಿಲ್ಲ, ಯಾಕಂದರೆ ನೀವು ಮೃದು ಪೇರೆಂಟು,
ಮೃದುವಾಗಿರೋದು ನಿಮ್ಗೆ ಇಷ್ಟ, ಮಗುವಿನ ಜೊತೆ ಆ ಸಂಬಂಧ ಏನಾಗುತ್ತೋ ಅಂತ ನಿಮಗೆ ಭಯ, ಇದೆಲ್ಲ ಇದ್ದರೆ ನೀವು ಒಂದು ಪರ್ಮಿಸಿವ್ ಪೇರೆಂಟ್ನ ಟಿಪಿಕಲ್ ಟೈಪ್. The fourth type of parenting style is consultant parents. These parents guide their children with empathy and structure. They teach problem solving and let kids experience the natural consequences of their actions in a safe way. These parents guide their children with empathy. So they have empathy towards the children and they have a structure around which they work. They teach problem solving skills and also let kids experience the natural consequences. They teach and guide the children how to problem solve, and also if there are any consequences of their actions, they let the kids experience the natural consequences. ನಾಲ್ಕನೇ ಪೋಷಕ ಶೈಲಿ ಬಂದು ಸಲಹೆಗಾರ ಪೋಷಕರು. ಇವರು ತಮ್ಮ ಮಕ್ಕಳಿಗೆ ಸಹಾನುಭೂತಿ ಮತ್ತು ರಚನೆಯೊಂದಿಗೆ ಸ್ಟ್ರಕ್ಚರ್ನೊಂದಿಗೆ ಮಾರ್ಗದರ್ಶನ ನೀಡುತ್ತಾರೆ. ಈ ಪೋಷಕರು ಸಹಾನುಭೂತಿ, ಎಂಪತಿ ಅಂದರೆ ತಮ್ಮ ಮಕ್ಕಳು ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ. ಮತ್ತು ರಚನೆ ಅಂದರೆ ಸ್ಟ್ರಕ್ಚರ್, ಅವರು ಸಮಸ್ಯೆ ಪರಿಹಾರವನ್ನು ಕಲಿಸುತ್ತಾರೆ. ಸಮಸ್ಯೆ ಪರಿಹಾರ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನು ಕಲಿಸ್ತಾರೆ. ಮತ್ತು ಮಕ್ಕಳು ತಮ್ಮ ಕ್ರಿಯೆಗಳ ನೈಸರ್ಗಿಕ ಪರಿಣಾಮಗಳನ್ನು ಸುರಕ್ಷಿತ ರೀತಿಯಲ್ಲಿ ಅನುಭವಿಸಲು ಅವಕಾಶ ಮಾಡಿಕೊಡುತ್ತಾರೆ. ಮಕ್ಕಳು ತಮ್ಮ ನ್ಯಾಚುರಲ್ ಕಾನ್ಸಿಕ್ವೆನ್ಸಸ್, ನೈಸರ್ಗಿಕ ಪರಿಣಾಮಗಳನ್ನು, ಯಾವುದೇ ರೀತಿ ಆ್ಯಕ್ಷನ್ಗೆ ರಿಯಾಕ್ಷನ್ ಇರುತ್ತಲ್ಲ, ಸೊ ಆ ರೀತಿ ಪರಿಣಾಮಗಳನ್ನು ಅನುಭವಿಸುವಾಗ ಅವರು ಆ ಪರಿಣಾಮಗಳನ್ನು ನೈಸರ್ಗಿಕವಾಗಿ ಅನುಭವಿಸಲು ಬಿಡುತ್ತಾರೆ. The key traits of consultant parents are they are empathetic, supportive, they set clear boundaries and they teach responsibility to kids. They are empathetic, they are supportive, they set clear boundaries and they teach responsibility. ಸಹಾನುಭೂತಿ ಅಥವಾ ಎಂಪತಿ, ಮಕ್ಕಳು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ತಮ್ಮ ರಿಯಾಕ್ಷನ್ ಮಾಡುವುದು. ಬೆಂಬಲ, ದೇ ಆರ್ ವೆರಿ ಸಪೋರ್ಟ್ ಮಾಡೋದು, ಸಪೋರ್ಟಿವ್ ಆ್ಯಕ್ಷನ್ಸ್ ಇರುತ್ತೆ. ಸ್ಪಷ್ಟ ಗಡಿಗಳನ್ನು ಹೊಂದಿಸುವುದು, ಗಡಿಗಳನ್ನು ಅಂದರೆ ಬೌಂಡ್ರೀಸ್, ಸ್ಟ್ರಿಕ್ಟ್ ಬೌಂಡ್ರೀಸ್ನ ಇಟ್ಕೊಳ್ಳೋದು, ರೈಟ್ ಬೌಂಡ್ರೀಸ್ನ ಇಟ್ಕೊಳ್ಳೋದು. ಜವಾಬ್ದಾರಿಯನ್ನು ಕಲಿಸುತ್ತಾರೆ ಮತ್ತು ಜವಾಬ್ದಾರಿಗಳನ್ನು, ರೆಸ್ಪಾನ್ಸಿಬಿಲಿಟಿ, ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಏನು ಅದನ್ನು ಕಲಿಸುವುದು. Now we'll see the examples of consultant parents. Allowing a child to face the consequence of forgetting their homework without rescuing them. They let the child to face the consequence. Like, if you forget the homework, you'll face the consequence in the school. Your grades will go low and you have to know that it is the consequence of the not doing homework. Asking what do you think you could do differently next time after a mistake. When the child makes a mistake, like a drill sergeant, they don't punish them, or the permissive parent does, they don't let them without attending the issue. And instead of that, they say, what they'll guide the child, like, what could you do differently next time? So this is consultant parents style. Setting clear expectations but letting the child make choices within those limits. Setting clear expectations but letting the child make choices within those limits. So they set clear expectations of what to be done, but they give choice to the kid to choose what he can do differently within those limits. ಸಲಹೆಗಾರ ಪೋಷಕರಿಗೆ ಉದಾಹರಣೆಗಳು: ಮಗುವನ್ನು ರಕ್ಷಿಸದೆ ತಮ್ಮ ಮನೆ ಕೆಲಸವನ್ನು ಮರೆತ ಪರಿಣಾಮವನ್ನು ಎದುರಿಸಲು ಅವಕಾಶ ನೀಡುವುದು. ಅಂದರೆ ಹೋಮ್ವರ್ಕ್ ಮಾಡದೆ ಸ್ಕೂಲ್ಗೆ ಹೋದಾಗ ಮಗು ಅದರ ಕಾನ್ಸಿಕ್ವೆನ್ಸಸ್, ಅದರ ಪರಿಣಾಮವನ್ನು ಎದುರಿಸುತ್ತದೆ, ತಾನೇ ಎದುರಿಸಬೇಕು ಟೀಚರ್ನ ಮುಂದೆ. ಸೊ ಹೋಮ್ವರ್ಕ್ ಕೊಟ್ಟಾಗ ಮಗು ಮಾಡದೇ ಇದ್ದರೆ ಆ ಪರಿಣಾಮವನ್ನು ಎದುರಿಸಲು ಬಿಡುವುದು. ತಪ್ಪಿನ ನಂತರ ಮಗುವನ್ನು ಶಿಕ್ಷಿಸದೆ ಅಥವಾ ತಪ್ಪು ಮಾಡಿದ್ರೆ ಪರವಾಗಿಲ್ಲ ಅಂತ ಹೇಳಿದೆ, ತಪ್ಪಿನ ನಂತರ ಮಗುವಿಗೆ ಗೈಡೆನ್ಸ್ ಕೊಡಲು, ಮಾರ್ಗದರ್ಶನ ನೀಡಲು, ಮುಂದಿನ ಬಾರಿ ಈ ತಪ್ಪು ನಡೆದೇ ಇರೋ ರೀತಿ ನೀನು ಯಾವ ರೀತಿ ಕೆಲಸ ಮಾಡ್ತೀಯಾ, ಯಾವ ರೀತಿ ಮಾಡಲು ಭಾವಿಸ್ತೀಯಾ ಅಂತ ಕೇಳುವುದು ಮತ್ತು ಮಾರ್ಗದರ್ಶನ ನೀಡುವುದು. ಸ್ಪಷ್ಟ ನಿರೀಕ್ಷೆಗಳನ್ನು ಹೊಂದಿಸುವುದು, ಆದರೆ ಮಗುವಿಗೆ ಆ ಮಿತಿಗಳೊಳಗೆ ಆಯ್ಕೆಗಳನ್ನು ಮಾಡಲು ಅವಕಾಶ ನೀಡುವುದು. ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಕೊಡೋದು. ನಾನು ಮಾಲ್ ಕರ್ಕೊಂಡು ಹೋದಾಗ ನೀನು ಈ ರೀತಿ ಬಿಹೇವ್ ಮಾಡಬೇಕು, ಈ ರೀತಿ ನಡವಳಿಕೆ ಇಟ್ಕೋಬೇಕು, ಕಿರುಚಬಾರ್ದು, ಮತ್ತು ನಿಮಗೇನಾದರೂ ಬೇಕಾದರೆ ನನಗೆ ಹೇಳಬೇಕು. ಇದೆಲ್ಲ ಸ್ಪಷ್ಟ ನಿರೀಕ್ಷೆಗಳು ಮಗುವಿಗೆ ತಿಳಿಸೋದು, ಮಾರ್ಗದರ್ಶನದಲ್ಲಿ ಹೇಳೋದು, ಮಾರ್ಗದರ್ಶನ ಕೊಡೋದು. ಅದ್ರ ಜೊತೆಗೆ ನಿನಗೆ ಏನಾದರೂ ಬೇಕಾದರೆ ನನಗೆ ಹೇಳಬೇಕು ಅಂತ ಹೇಳೋದು. ಯಾವುದು ಬೇಕು ಅಂತ ನನಗೆ ಹೇಳೋದು ನಿನ್ನ ಚಾಯ್ಸ್, ಅದು ಮಗುವಿನ ಆಯ್ಕೆ ಆಗಿದೆ ಅಂತ ಒಂದು ಸ್ಪಷ್ಟ ನಿರೀಕ್ಷೆಗಳನ್ನು ಅಳವಡಿಸಿಕೊಳ್ಳಿ. ಇದು ಸಲಹೆಗಾರ ಪೋಷಕರ ಶೈಲಿ. ಸೊ ನೀವು ಹೇಳಿ, ಯಾವ ರೀತಿ ನೀವು ನಿಮ್ಮ ಮಗುವನ್ನು ಬೆಳೆಸ್ತಾ ಇದ್ದೀರಾ? ನೀವು ಹೆಲಿಕಾಪ್ಟರ್ ಪೇರೆಂಟ್ಸಾ, ನೀವು ಡ್ರಿಲ್ ಸಾರ್ಜೆಂಟಾ, ಅಥವಾ ನೀವು ಪರ್ಮಿಸಿವ್ ಪೇರೆಂಟಾ, ಅಥವಾ ನೀವು ಕನ್ಸಲ್ಟೆಂಟ್ ಪೇರೆಂಟಾ? ವಿಚ್ ಟೈಪ್ ಆಫ್ ಪೇರೆಂಟಿಂಗ್ ಸ್ಟೈಲ್ ಡು ಯು ಫಾಲೋ? ಆರ್ ಯು ಅ ಹೆಲಿಕಾಪ್ಟರ್ ಪೇರೆಂಟ್? ಆರ್ ಯು ಅ ಡ್ರಿಲ್ ಸಾರ್ಜೆಂಟ್ ಪೇರೆಂಟ್? ಆರ್ ಯು ಅ ಪರ್ಮಿಸಿವ್ ಪೇರೆಂಟ್? ಆರ್ ಯು ಅ consultant parent? So you know what is right and everything is in front of you. Thank you so much for watching till the end. This is Ishtar Gurukul. My name is Pratap. Thank you so much.